ಜಗತ್ತಿನ ಅತ್ಯಂತ ಭಯಾನಕ ರೋಗ ಕ್ಯಾನ್ಸರ್ ಅಲ್ಲ ಮತ್ತೆ ದ್ವೇಷವೂ ಅಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಇದಕ್ಕೊಂದು ಹೆಸರು ಕೊಟ್ಟಿದ್ರು, ಉದಾಸೀನತೆ, ಇಂಡಿಫರೆಂಟಿಸಮ್. ಅಂದ್ರೆ ಯಾರಿಗೆ ಏನಾದ್ರೂ ನನಗೇನು ಅನ್ನುವಂತ ಮನೋಭಾವ. ನಾವು ಅನ್ಕೊಂಡಿರ್ತೀವಿ, ನಾವು ಯಾರಿಗೂ ಕೆಟ್ಟ ಮಾಡಾಕತ್ತಿಲ್ಲ ಅಂದ್ರೆ ನಾವು ಒಳ್ಳೆಯವ್ರಂತ. ಅದು ಸಂಪೂರ್ಣ ತಪ್ಪು. ಅಂಬೇಡ್ಕರ್ ಅವ್ರಿಗೆ ಗೊತ್ತಿತ್ತು, ಅನ್ಯಾಯ ಅತ್ಯಾಚಾರಕ್ಕಿಂತ ಹೆಚ್ಚು ಅಪಾಯಕಾರಿ ವಿಷಯ ಅಂದ್ರೆ ಜನರ ಮೌನ. ದ್ವೇಷ ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತಾ, ಶಬ್ದ ಮಾಡುತ್ತಾ, ಆದ್ರೆ ಈ ಉದಾಸೀನತೆ ಏನೂ ಮಾಡೋದಿಲ್ಲ. ನೀವು ಎಲ್ಲಾದ್ರೂ ತಪ್ಪು ನಡೆಯೋದನ್ನ ನೋಡಿದಾಗ ಸುಮ್ಮನೆ ಹೋಗ್ಲಿ ಬಿಡೋ ಅಂತ ಆದ್ರೆ ನೀವು ನ್ಯೂಟ್ರಲ್ ಆಗಿರಿ ಅಂತಲ್ಲ, ನೀವು ಅನ್ಯಾಯವನ್ನ ಅಮರವಾಗಿಸಿದಿರಿ ಅಂತ ಅರ್ಥ. ಈ ನ್ಯೂಟ್ರಲ್ ಆಗೋದಂದ್ರ ಸುರಕ್ಷಿತವಲ್ಲ. ನ್ಯೂಟ್ರಲ್ ಆಗೋದಂದ್ರ ಯಾವಾಗಲೂ ದಬ್ಬಾಳಿಕೆ ಕೋರರ ಪರವಾಗಿರೋದು. ನನಗೆ ಅವರು ಬೇಕು ಇವರು ಬೇಕು ಅಂತ ತಮ್ಮ ಲಾಭಕ್ಕಾಗಿ, ಅಧಿಕಾರಸ್ಥರ ಹಣವಂತರ ಮರ್ಜಿಗಾಗಿ ದಿನಕ್ಕೊಂದು ವೇಷ ಧರಿಸುವ ಅವಕಾಶವಾದಿ ಮತ್ತು ಸಮಯ ಸಾಧಕ ಕೆಲ ಜನ ಈ ಕಾಲದಾಗ ಅನ್ಯಾಯ ಅನಾಚಾರ ಕಂಡು ಮೌನವಾಗಿರ್ತಾರಂದ್ರೆ ಅವ್ರ ಮನಸ್ಸಾಕ್ಷಿಗಳು ಸತ್ತೋಗಿವೆ ಅಂತ ಅರ್ಥ. ಮೌನ ಅಂದ್ರೆ ಶಾಂತಿ ಅಲ್ಲ, ಮೌನ ಅಂದ್ರೆ ಒಂದು ಆಯ್ಕೆ. ಮುಂದಿನ ಬಾರಿ ನೀವೇನಾದ್ರೂ ತಪ್ಪು ನೋಡಿದಾಗ ನನಗೆ ಯಾಕೆ ಬೇಕು ಅನ್ಬೇಡ್ರಿ, ಪ್ರಶ್ನೆ ಮಾಡ್ರಿ, ಗಮನದಲ್ಲಿಡ್ರಿ. ಇವತ್ತ ಅವ್ರ ಪಾಳೆ, ನಾಳೆ ನಿಮ್ದು. ಪ್ರಬುದ್ಧರಾಗೋಣ. ಶರಣು.